ಹಲೋ ನಮಸ್ಕಾರ, ಸ್ವಾಗತ ಅರ್ಬನ್ ಕನ್ನಡತಿ ಚಾನಲ್ಗೆ. ನನ್ನ ಹೆಸರು ಕವಿತಾ. ಇವತ್ತು ಗಾರ್ಲಿಕ್ ಪೆಪ್ಪರ್ ರೈಸ್ ಇಲ್ಲ ಬೆಳ್ಳುಳ್ಳಿ ಮತ್ತು ಮೆಣಸಿನ ಅನ್ನ, ರೆಗ್ಯುಲರಾಗಿ ಮೆಣಸಿನ ಅನ್ನ ಅಂತ ಹೇಳ್ತಾರಲ್ಲ, ಬಹಳಷ್ಟು ಮನೇಲಿ ಇದನ್ನು ಮಾಡ್ತಿದ್ದಾರೆ. ಮತ್ತು ತುಂಬ ಹೆಲ್ದಿ ಫುಡ್ ಇದು. ರಾತ್ರಿ ಹೊತ್ತು ಈಗ ಕೆಮ್ಮು ನೆಗಡಿ ಇರೋವಂಥವ್ರು ರಾತ್ರಿ ಹೊತ್ತು ಇದನ್ನು ಬಿಸಿ ಬಿಸಿ ತಿಂದು ಮಲಗಿದ್ರೆ ಬೆಳಗ್ಗೆ ಹೊತ್ತಿಗಾಗಲೇ ರಿಲೀಫ್ ಕಾಣುತ್ತೆ ನಿಮಗೆ. ಅಷ್ಟು ಹೆಲ್ದಿ ಇದು. ಮತ್ತು ಟ್ರೆಡಿಷ್ನಲ್ ರೆಸಿಪಿ, ತುಂಬ ಪಟ್ ಅಂತ ಮಾಡಿಬಿಡ್ಬೋದು. ಅಂಥ ಇಂಗ್ರೀಡಿಯೆಂಟ್ಸ್ ಬೇಕು, ಸಾಮಗ್ರಿಗಳು ಬೇಕು ಅಂತೇನಿಲ್ಲ. ಮನೇಲೇ ಇರೋ ಬೆಳ್ಳುಳ್ಳಿ ಮತ್ತು ಮೆಣಸಿಂದ ನೀವೊಂದು ಕಾಫ್ ಸಿರಪ್ನ ದೂರ ಇಡ್ಬೋದು. ಅಂದರೆ ಯಾಕೆ ಮಾಡೋದು ಬೇಡ ಅಲ್ಲ. ಇನ್ಸ್ಟೆಂಟಾಗಿ ಕೆಮ್ಮು ನೆಗಡಿಗೆಲ್ಲ ಔಷಧಿ ತೊಗೋಬಾರ್ದು, ಮಕ್ಳಿಗೂ ಕೊಡಬಾರ್ದು. ಹಾಗಾಗಿ ನಮ್ಮ ಚಾನಲಲ್ಲಿ ರೀಸೆಂಟಾಗಿ ನೋಡಿದರೆ, ಈಗ ಚಳಿಗಾಲ ಬಂತು, ಮಳೆಗಾಲ ಶುರು ಆಗುತ್ತೆ ಅನ್ನೋ ಟೈಮಲ್ಲಿ ಮನೇಲಿ ರೆಗ್ಯುಲರ್ ಇರುತ್ತೆ ಈ ಕನ್ಸರ್ನ್ಸು. ಫಸ್ಟು ಕೆಮ್ಮು ನೆಗಡಿ ಬರುತ್ತೆ, ಜ್ವರ ಬಂದುಬಿಡುತ್ತೆ ಮಕ್ಕಳಿಗೆ. ಹಾಗಾಗಿ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಈ ಥರ ಅವ್ರಿಗೆ ಮನೇಲೇ ಮದ್ದು ಮಾಡಿಕೊಟ್ರೆ ಒಳ್ಳೇದಲ್ವಾ. ಸೊ ಇದನ್ನು ನೀವು ಯಾವ ಬೇರೆ ರೀತಿಲಿ ಮಾಡ್ತಿರೋ ಗೊತ್ತಿಲ್ಲ. ನಮ್ಮ ಮನೇಲಿ ಕಲಿತ ರೀತಿ ಆ ವಿಧಾನದಲ್ಲಿ ನಿಮಗೆ ವಿಡಿಯೋ ತೋರಿಸ್ತಿದ್ದೀನಿ. 8 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಉಪ್ಪಿನ ಸಮೇತ, ಉಪ್ಪಿಲ್ಲದೆ 12 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಉಪ್ಪು ಹಾಕಿ ಕೊಡ್ಬೋದು. ತುಂಬ ಚಿಕ್ಕ ಮಕ್ಕಳಿಗೆ ಬೇಡ. ತುಂಬ ಚಿಕ್ಕ ಮಕ್ಕಳಿಗಾದರೆ ಮ್ಯಾಶ್ ಮಾಡಿ ಅನ್ನಕ್ಕೆ ಒಂದಿಷ್ಟು ತುಪ್ಪ, ಮೆಣಸಿನ ಪುಡಿ ಮತ್ತು ಬೆಳ್ಳುಳ್ಳಿ ಜಜ್ಜಿ ಹಾಕಿ, ಎಳೆ ಮಕ್ಕಳು 6-8 ತಿಂಗಳ ಮಕ್ಕಳು ಈಗಿನ್ನ ಶುರು ಮಾಡ್ತಿದ್ದೀರಾ ಸಾಲಿಡ್ಸ್ ಅನ್ನೋರಿಗೆ ಆ ಥರ ಕೊಡ್ಬೋದು, ಅನ್ನ ಹಾಕಿಯೋಕ್ಕಾಗಲ್ಲ ಅನ್ನೋರಿಗೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಬನ್ನಿ ನೋಡೋಣ ಹೇಗೆ ಮಾಡೋದು ಇದನ್ನು ಅಂತ. ಎಲ್ಲದಕ್ಕೂ ಮೊದಲು ಒಂದು ಬಾಣಲಿ ತೊಗೊಂಡು ಅದಕ್ಕೆ ತುಪ್ಪ ಹಾಕ್ತಿದ್ದೀನಿ ನಾನು. ನೀವು ಬೇಕಿದ್ರೆ ಎಣ್ಣೆಲಿ ಕೂಡ ಇದನ್ನು ಮಾಡ್ಬೋದು. ಬಿಸಿ ಆದಮೇಲೆ ಸಾಸಿವೆ ಒಗ್ಗರಣೆ ಮಾಡ್ತಿದ್ದೀನಿ. ಚೆನ್ನಾಗಿ ಸಿಡಿದ ಮೇಲೆ ನಂತರ ಮಾತ್ರ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕಿ. ಸಾಸಿವೆ ಸಿಡಿದೇ ಮಾಡಿದ್ರೆ ಅಡುಗೆ ರುಚಿನೇ ಅನಿಸೋದಿಲ್ಲ. ಕರಿಬೇವಿನ ಎಲೆ, ಉದ್ದಿನಬೇಳೆ ಮತ್ತು ಸ್ವಲ್ಪ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡಿ, ನಂತರ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಮತ್ತು ಸ್ವಲ್ಪ ಜಜ್ಜಿರೋ ಮೆಣಸು. ಇದು ಯಾವುದನ್ನು ಚೆನ್ನಾಗಿ ನುಣ್ಣಗೆ ಮಾಡೋಕ್ಕೆ ಹೋಗಬೇಡಿ. ಎಳೆ ಮಕ್ಳಿಗೆ ಕೊಡ್ತಿದ್ದೀರಾ ಅಂದರೆ ಸ್ವಲ್ಪ ಜಾಸ್ತಿ ಜಜ್ಕೊಳ್ಳಿ ಅಷ್ಟೇ. ಮಿಕ್ಸ್ ಮಾಡಿ ನೆಕ್ಸ್ಟ್ ಈರುಳ್ಳಿ ಹಾಕ್ತಿದ್ದೀನಿ. ಇದನ್ನು ಸಾಮಾನ್ಯವಾಗಿ ನಾನು ರಾತ್ರಿ ಹೊತ್ತು ಯಾವಾಗಾದರೂ ಅಡುಗೆ ಮಾಡಿಲ್ಲ ಅಂದಾಗೂ ಕೂಡ ಮಾಡ್ತೀನಿ. ಬಹಳ ರುಚಿಯಾಗಿರುತ್ತೆ. ಖಾರ ಇನ್ನೂ ಸ್ವಲ್ಪ ಬೇಕು ಅಂದರೆ ಕೆಂಪು ಮೆಣಸಿನ್ಕಾಯಿ ಮುರಿದು ಹಾಕ್ಕೊಳ್ಬೋದು. ಆ್ಯಕ್ಚುಲಿ ಕೆಂಪು ಮೆಣಸಿನ್ಕಾಯಿ ಹಾಕೋದ್ರಿಂದ ಇನ್ನೂ ಒಳ್ಳೆ ಟೇಸ್ಟೇ ಸಿಗುತ್ತೆ. ಸೊ ಅದನ್ನು ಹಾಕೋದೇ ಒಳ್ಳೆಯದು. ಎಣ್ಣೆಲಿ ಎಲ್ಲನೂ ಮಿಕ್ಸ್ ಆದಮೇಲೆ, ಬೆಂದ ಮೇಲೆ ಬೇಯಿಸಿಟ್ಕೊಂಡಿರೋ ಅನ್ನ ಹಾಕ್ತಿದ್ದೀನಿ. ಉಪ್ಪು, ನೆಕ್ಸ್ಟು ತುರಿದಿಟ್ಕೊಂಡಿರೋ ತೆಂಗಿನಕಾಯಿ. ನೀವು ಬೇಕಿದ್ರೆ ಕೊಬ್ಬರಿ ತುರಿ ಕೂಡ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ ಇದು. ನಿಮ್ಗೆ ಎಷ್ಟು ಸಿಂಪಲ್ ಅನ್ನಿಸ್ತಿದೆಯೋ ಈ ರೆಸಿಪಿ ಅಷ್ಟೇ ರುಚಿಕರವಾಗಿರುತ್ತೆ. ಡಿನ್ನರ್ಗೆ ಅಕಸ್ಮಾತ್ ಹೊರಗಡೆ ಹೋಗಿ ಬಂದ್ವಿ, ಸಾರು ಮಾಡಲಿಕ್ಕಾಗಲಿಲ್ಲ ಅಂದರೆ ಈ ಥರ ಒಗ್ಗರಣೆ ಮಾಡಿಬಿಡ್ತೀನಿ ನಾನು. ಎಲ್ಲರಿಗೂ ಒಳ್ಳೆಯದು. ಈ ಸೀಸನಲ್ಲಂತೂ ಬಹಳ ಹೆಲ್ದಿ ಅಲ್ವಾ. ಇದನ್ನು ತಿಂದು ಬಿಸಿ ಬಿಸಿಯಾಗಿ ಬೆಚ್ಚಗೆ ಮಲ್ಕೊಂಡ್ಬಿಟ್ರೆ ಅಷ್ಟೇ ಒಳ್ಳೆ ನಿದ್ದೆ ಬರುತ್ತೆ. ಮಕ್ಕಳಿಗೆ ಕೆಮ್ಮು ನೆಗಡಿ ಇರೋರಿಗೆ ಬೆಳಗ್ಗೆ ಹೊತ್ತಿಗೆ ರಿಲೀಫ್ ಸಿಗುತ್ತೆ. ಅವ್ರ ನಿದ್ದೆನೂ ಚೆನ್ನಾಗಿ ಮಾಡ್ತಾರೆ. ನೆಕ್ಸ್ಟ್ ಬೇಕಿದ್ದರೆ ಕೊತ್ತಂಬರಿ ಹಾಕ್ಕೊಳ್ಬೋದು. ನನಗೇನು ಇಷ್ಟ ಆಗೋದಿಲ್ಲ ಇದು. ರೆಗ್ಯುಲರ್ಲಿ ಏನು ನಮ್ಮ ಮನೇಲೂ ಹಾಕೋದಿಲ್ಲ ಇದು ಕೊತ್ತಂಬರಿ, ಬಟ್ ಸ್ವಲ್ಪ ಜನ ಇಷ್ಟಪಡ್ತಾರೆ ಅಂತ ಹಾಕಿ ತೋರಿಸಿದ್ದೀನಿ. ಮಿಕ್ಸ್ ಮಾಡಿ ಇದನ್ನು ಬಡಿಸೋದಕ್ಕೆ ಸಿದ್ಧವಾಗಿದೆ ನಮ್ಮ ಗಾರ್ಲಿಕ್ ಪೆಪ್ಪರ್ ರೈಸ್, ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮೆಣಸಿನ ಅನ್ನ. ಈ ವಿಡಿಯೋ, ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ಹೇಳಿ. ಇದನ್ನು ಬಾಣಂತಿಯರಿಗೆ ಬಹಳಷ್ಟು ಮನೆಯಲ್ಲಿ ಕೊಡ್ತಾರೆ, ಬರೀ ಇದನ್ನೇ ಕೊಡ್ತಾ ಇರ್ತಾರೆ. ಹಾಗಾಗಿ ಅವ್ರಿಗೆ ರೆಕಮೆಂಡ್ ಇನಿಷಿಯಲಿ ಮಾಡಲಿಲ್ಲ ನಾನು. ಬಟ್ ಎಲ್ಲ ಆಹಾರದೊಂದಿಗೆ ಇದನ್ನು ಕೊಡೋದು ಒಳ್ಳೆಯದು. ಬೆಳ್ಳುಳ್ಳಿ ಮೆಣಸು ಎರಡೂ ಎದೆ ಹಾಲು ಇನ್ಕ್ರೀಸ್ ಮಾಡೋದಕ್ಕೆ ಸಹಾಯಕಾರಿ. ಅವ್ರ ಬಾಡಿ ಹೀಲ್ ಆಗಬೇಕಲ್ವ, ಆ ಟೈಮಲ್ಲಿ ಗಾಯಗಳು ಒಳಗಡೆ ಎಲ್ಲ ಏನೇನು ಚೇಂಜಸ್ ಆಗಿರುತ್ತೆ ಅದಕ್ಕೆಲ್ಲ ಇದು ಸಹಾಯಕಾರಿಯಾಗುತ್ತೆ. ಮನೆಮದ್ದು ಬೆಳ್ಳುಳ್ಳಿ ಮೆಣಸೆಲ್ಲ ಆ ಟೈಮಲ್ಲಿ ಕೊಡೋದು ಒಳ್ಳೆಯದು. ಹೆಚ್ಚಿಗೆ ಅದನ್ನೇ ಕೊಡೋಕ್ಕೆ ಹೋಗಬೇಡಿ. ಆದರೆ
ಆದರೆ. ಸೊ ಇದಿಷ್ಟ ಆದರೆ ನಮ್ಮ ಬ್ಲಾಗ್ನಲ್ಲಿ 20 ಹೋಮ್ ರೆಮಿಡೀಸ್ ಫಾರ್ ಕಾಫ್ ಆ್ಯಂಡ್ ಕೋಲ್ಡ್ ಇದೆ, ಮೆಣಸಿನ ರಸದ ರೆಸಿಪಿ ಇದೆ, ಮತ್ತು 3 ಹೋಮ್ ಮೇಡ್ ಡ್ರಿಂಕ್ಸ್, ತುಳಸಿ ಕಷಾಯ, ಜಿಂಜರ್ ಕಷಾಯ, ಅರಶಿಣದ ಹಾಲು, ಇದು ಹೇಗೆ ಮಾಡೋದು ಅನ್ನೋದು ಒಂದು ರೆಸಿಪಿ ಇದೆ, ಮತ್ತು ಹೋಮ್ ಮೇಡ್ ಚ್ಯವನ್ಪ್ರಾಶ್ ಮಕ್ಕಳದ್ದು ಮಾಡಿಕೊಟ್ರೆ ಅದು ಕೂಡ ಹೆಲ್ದಿ. ಇದೆಲ್ಲ ರೆಸಿಪಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಚೆಕ್ ಮಾಡೋದು ಮರಿಬೇಡಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ನಾವು ಸಿಗುವ ಮತ್ತೊಂದು ರೆಸಿಪಿ ಇಲ್ಲ ಡಿಸ್ಕಷನ್ ಒಂದಿಗೆ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್, ಬಾಯ್.